ನಾವು ಯಾವ ವಿಷಯಕ್ಕೆ ಬಂದಿದ್ದೀವಿ ಅಂತ ಮೊದಲು ಕೇಳಿ ತಿಳ್ಕೊಳ್ಳಿ. ನನಗೆ ಬೇಕಾಗಿಲ್ಲ ಅಂತ ಹೇಳದ್ನಲ್ಲ. ಪ್ರಸಾದ್ ಅವರೇ, ಏನೇ ಇದ್ರೂ ಒಳಗಡೆ ಕೂತ್ ಮಾತಾಡೋಣ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿ. ನಿಮಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಂತ ಫೀಲ್ ಇದೆ ಅಂತ ಗೊತ್ತಿದ್ದು ನಿಮ್ಮನ್ನ ಮನೆ ಒಳಗಡೆ ಬಿಟ್ಕೋಬೇಕಾ? ಸಾಧ್ಯನೇ ಇಲ್ಲ. ಅಲ್ಲ, ಅವರು ಏನೋ ಹೇಳಬೇಕು ಅಂತ ಮನೆ ತನಕ ಬಂದಿದ್ದಾರೆ. ಅದೇನು ಅಂತ ವಿಚಾರಿಸೋಣ ಬಾಬಾ. ಪ್ರಸಾದ್ ಅವರೇ, ಇವಾಗ ನಾವು ಮಾತಾಡಕ್ಕೆ ಬಂದಿರೋದು ತುಂಬ ಇಂಪಾರ್ಟೆಂಟ್ ವಿಷಯ. ಮನೆಗೆ ಬಂದಿರೋ ಅತಿಥಿಗಳನ್ನ ಒಳಗೂ ಕರೆದಿ ಈ ಥರ ಬಾಗಿಲಲ್ಲಿ ನಿಲ್ಸಿ ಮಾತಾಡ್ಸೋದು ಈ ಮನೆ ಸಂಸ್ಕಾರ ಅಲ್ವಲ್ಲ. ಮಾವ, ನೀವಾದ್ರೂ ಹೇಳಿ ಅವ್ರನ್ನ ಒಳಗೆ ಕರೆಯೋಕೆ. ನಾನು ಹೇಳದ ಮೇಲೆ ಮುಗೀತು. ಸಾಧ್ಯನೇ ಇಲ್ಲ. ನಮ್ಮ ಇವರ ವೈರತ್ವ ನೆನ್ನೆ ಮೊನ್ನೆದಲ್ಲ. ಅಂಥದ್ರಲ್ಲಿ ಇವ್ರನ್ನ ಕರೆದು ಕೂರ್ಸಿ ಉಪಚಾರ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಇಂಥವರ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು. ಪ್ರಸಾದ್, ತಪ್ಪು ಮಾಡ್ತಾ ಇದ್ದೀಯ, ತಪ್ಪು ಮಾತಾಡ್ತಿದ್ದೀಯ, ತಪ್ಪು ಮಾಡ್ತಾ ಇದ್ದೀಯ. ಅವರು ನಮ್ಮ ಮನೆಗೆ ಅತಿಥಿಗಳು. ಮನೆಗೆ ಬಂದ ಅತಿಥಿಗಳನ್ನ ಮನೆ ಒಳಗೆ ಬರಮಾಡಿಕೊಂಡು ಸತ್ಕರಿಸೋದು ನಮ್ಮ ಸಂಸ್ಕೃತಿ ಕಣೋ. ಅಷ್ಟಕ್ಕೂ ಅವರು ನಮ್ಮ ಶತ್ರುಗಳಲ್ಲ, ನಮ್ಮ ಕಾಂಪಿಟೇಟರ್ಸ್ ಅಷ್ಟೇ. ಯಾವುದೇ ಸ್ಪರ್ಧೆನಲ್ಲಿ ಕಾಂಪಿಟೇಟರ್ಸ್ ಇಲ್ಲದೆ ಹೋದರೆ ನಾವು ಗೆದ್ರೂ ಕೂಡ ನಮ್ಮ ಗೆಲುವಿಗೆ ಬೆಲೆ ಸಿಗೋದಿಲ್ಲ. ಅದಕ್ಕೆ ಹೇಳಿದ್ದು ಅವರು ನಮ್ಮ ಅತಿಥಿಗಳು. ಸ್ಪರ್ಧೆನ ಯಾವತ್ತೂ ನಾವು ಸ್ಪರ್ಧಾ ದೃಷ್ಟಿಯಿಂದಲೇ ನೋಡಬೇಕೇ ಹೊರತು ದ್ವೇಷ ಭಾವನೆಯಿಂದಲ್ಲ.